ಕ್ರೇಜಿ ಲೋಕಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕ್ರೇಜಿ ಲೋಕ ಅಂತ ನನ್ನ ಫೇವರೇಟ್ ಕ್ರೇಜಿ ಸ್ಟಾರ್ ರೀ ರವಿಚಂದ್ರನ್ ಅವ್ರ ಹೆಸರು ಇಟ್ಕೊಂಡು ಕ್ರೇಜಿ ಲೋಕ ಮಾಡ್ಯಾರ. ನೀವು ಸಿಕ್ಕಾಪಟ್ಟೆ ನನ್ನ ಡೈಲಾಗ್ ನ್ಯೂಸ್ ಮಾಡ್ತೀರಾ, ಅದಕ್ಕೆ ಒಂಚೂರು ಕಾಪಿ ರೈಟ್ಸ್ ಬಗ್ಗೆ ಮಾತಾಡೋಣ, ರಾಯಲ್ಟಿ ಏನಾದ್ರು ಕೇಳೋಣ ಅಂತ ಬಂದೀನಿ. ಎಲ್ಲ ನೀವೇ ಇನ್ಸ್ಪಿರೇಷನ್ ಬ್ರೋ, ನಿಮ್ಮ ಕಂಟೆಂಟ್ಸ್ ಎಲ್ಲ ಇನ್ಸ್ಪಿರೇಷನ್, ನೀವು ಸಪೋರ್ಟ್ ಕೊಟ್ರೆ ಅದು ಇನ್ಸ್ಪಿರೇಷನ್ ಅವರನ್ನು. ಗೈಸ್ ಕ್ರೇಜಿ ಲೋಕ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸೂಪರ್ ಕಂಟೆಂಟ್ ಮಾಡ್ತಾರೆ. ನಾನಂತೂ ಅಡಿಕ್ಟ್ ಆಗಿನಿ, ನೀವು ಅಡಿಕ್ಟ್ ಆಗ್ತೀರಾ ಅದ ನೋಡೇ ಇಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಲೋಕ. ಸೊ ಇವತ್ತೊಂದು ಸ್ಪೆಷಲ್ ಬ್ಲಾಗು. ಏನು ಸ್ಪೆಷಲ್ ಅಂತ ಅಂದರೆ, ಒಂದು ಮೀಟಪ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾವೊಂದು ಯೂಟ್ಯೂಬರ್ಸ್ದು ಮೀಟಪ್ಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ. ಸೊ ನಮ್ಮ ಫ್ರೆಂಡು ಕಿಶೋರ್ ಅಂತ, ನಿಮಗೆ ತೋರಿಸ್ತೀನಿ ಕಿಶೋರ್ನ. ಹೌದು, ಕಿಶೋರ್ ಜೊತೆ ಒಂದು ಸ್ಪೆಷಲ್ ವೀಡಿಯೋ ಕೂಡ ಮಾಡಬೇಕು, ಅದು ಕೂಡ ಮಾಡ್ತೀನಿ. ಸೊ ಕಿಶೋರ್ ಅವರು ಈ ಥರ ಒಂದು ಮೀಟಪ್ ಇದೆ ಯೂಟ್ಯೂಬರ್ಸ್ದು, ಬನ್ನಿ ಅಂತ. ಆ್ಯಕ್ಚುಲಿ ಕಿತ್ತಾಡಿ ಕಿರಣ್ ಅಂತ ಒಬ್ಬರು ಫೇಮಸ್ ಯೂಟ್ಯೂಬರ್ ಇದ್ದಾರೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ಯಾರು ಅವರು ಅಂತ, ಮತ್ತು ಕೊನೆಯಲ್ಲಿ ಹೇಳ್ತೀನಿ ಏನು ಅಂತ. ಸೊ ಕಿತ್ತಾಡಿ ಕಿರಣ್ ಅಂತ ತುಂಬ ಒಬ್ಬರು ಫೇಮಸ್ ಯೂಟ್ಯೂಬರ್ ಇದ್ದಾರೆ. ಸೊ ಅವರು ಟೂ ವೀಲರಲ್ಲಿ, ಬೈಕಲ್ಲಿ ನಮ್ಮ ಕರ್ನಾಟಕದಿಂದ ಲಂಡನ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅದು ಬೈಕಲ್ಲಿ. ಸೊ ನೀವು ನೋಡ್ತಿರಲ್ಲ, ಸುಮಾರು ಜನ ಈ ಲದಾಖ್ಗೆಲ್ಲ ಹೋಗ್ತಾರೆ. ಸೊ ಅವರೆಲ್ಲ ಇಲ್ಲಿಂದ ಡೆಲ್ಲಿಗೆ ಗಾಡಿನ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಹೋಗಿ ಬರೋದೇ ತುಂಬ ಕಷ್ಟ ಅಂತಂತಾರೆ. ಬಟ್ ಇವರು ಇಲ್ಲಿಂದ ಲಂಡನ್ಗೆ ಹೋಗ್ತಾ ಇದ್ದಾರೆ ಡೈರೆಕ್ಟ್ ಟೂ ವೀಲರಲ್ಲಿ. ಸೊ ಗೊತ್ತಿಲ್ಲ ಇದು ಕನ್ನಡದಲ್ಲಿ ಮುಂಚೆ ಯಾರಾದರೂ ಮಾಡಿದಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಸೊ ಅವ್ರನ್ನೆಲ್ಲ ಮೀಟ್ ಮಾಡೋಕೆ ಹೋಗ್ತಾ ಇದ್ವಿ. ಮತ್ತು ಇನ್ನೂ ಸುಮಾರಷ್ಟು ಯೂಟ್ಯೂಬರ್ಸ್ ಇದ್ದಾರೆ, ಟಿಪಿಕಲ್ ಕನ್ನಡಿಗರು ಇದ್ದಾರೆ, ರೆಡ್ ಪ್ಯಾರಸೈಟ್ ಅವರು ಇದ್ದಾರೆ, ಸುಮಾರಷ್ಟು ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ ಅಲ್ಲಿ. ಸೊ ಅವ್ರನ್ನೆಲ್ಲ ಮೀಟ್ ಮಾಡ್ಬೋದು, ಬನ್ನಿ ಅಂತ ಕರೆದ್ರು. ಸೊ ಹೊರಡ್ತಾ ಇದ್ದೀವಿ, ಒಂದು ಸ್ಮಾಲ್ ಮೀಟಪ್ ಇದೆ. ಅವ್ರು ಹೊರಡೋಕ್ಕೆ ಮುಂಚೆ ಅವ್ರನ್ನ ಸೆಂಡ್ ಆಫ್ ಮಾಡೋ ಥರನೂ, ಪ್ಲಸ್ ಒಂದು ಚಿಕ್ಕ ಮೀಟಪ್ ಥರನೂ ಇದೆ. ಸೊ ಎಲ್ಲ ಮೈಸೂರು ಬ್ಲಾಗರ್ಸ್, ಮೈಸೂರು ಯೂಟ್ಯೂಬರ್ಸ್, ಫೇಮಸ್ ಯೂಟ್ಯೂಬರ್ಸ್ನ ಹೋಗಿ ಮೀಟ್ ಮಾಡಬೇಕು. ಸೊ ನಿನಗೇನು ಅನಿಸ್ತಾ ಇದೆ? ನನಗೂ ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಟೈಮ್ ನಾವು ಮೀಟಪ್ ಹೋಗ್ತಾ ಇರೋದು. ಸೊ ತುಂಬ ಜನ ಬಂದಿರ್ತಾರಲ್ಲ ಯೂಟ್ಯೂಬರ್ಸು, ಅವ್ರನ್ನೆಲ್ಲ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು, ಖುಷಿ ಆಗ್ತದೆ. ಹೊರಡೋಣ. ಸೊ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿ ತೋರಿಸ್ತೀನಿ, ಎಲ್ಲರನ್ನೂ ಮೀಟ್ ಮಾಡಿಬಿಟ್ಟು ನಿಮ್ಗೂ ತೋರಿಸ್ತೀನಿ, ಬನ್ನಿ. ಸೊ ಬಂದು ರೀಚ್ ಆಗಿದ್ದೀವಿ. ರೀಚ್ ಆಗಿ ಇಲ್ಲಿ ಆಲ್ರೆಡಿ ನಡೀತಾ ಇದೆ ಇವೆಂಟು. ಸೊ ಕಿಶೋರ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಅವ್ರು ಸ್ವಲ್ಪ ಲೇಟ್ ಆದರು. ಸೊ ಬನ್ನಿ, ಇವೆಂಟ್ ತೋರಿಸ್ತೀನಿ ನಿಮಗೆ, ಲೇಟ್ ಮಾಡೋ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಆಲ್ರೆಡಿ. ಸೊ ನೋಡಿ, ನಡೀತಾ ಇದೆ ಇವೆಂಟು. ಸುಮ್ಮನೆ ಮಾಡಿದ್ದಾರೆ ಅಷ್ಟೇ, ಇದು ಜಸ್ಟ್ ಒಂದು ಫನ್ಗೆ. ಸೊ ಇಲ್ಲೆಲ್ಲ ಬಂದಿದ್ದಾರೆ, ಸುಮಾರಷ್ಟು ಯೂಟ್ಯೂಬರ್ಸ್ ಬಂದಿದ್ದಾರೆ. ಇದೆಲ್ಲ ಅವ್ರ ವೆಹಿಕಲ್ಸು. ZX 6R ಇದೆ ಇಲ್ಲಿ. ಸೊ ಇಲ್ಲಿ ZX 10R ಎಲ್ಲ ಇದೆ. ಮತ್ತು ಇಲ್ಲಿ ಬಂದರೆ ನಿಮಗೆ ಕಿತ್ತಾಡಿ ಕಿರಣ್ ಅವರ ಗಾಡಿನೇ ಇದೆ. ಇದೇ ಗಾಡಿಯಲ್ಲಿ ಅವರು ಲಂಡನ್ಗೆ ಹೋಗ್ತಾ ಇರೋದು. ನೋಡಿ, ನಿಮ್ಗೆ ಇಲ್ಲಿ ಹಾಕಿದ್ದಾರೆ, ನೋಡಿದ್ರಾ? ಇದು ಅವ್ರ ಊರು ಆ್ಯಕ್ಚುಲಿ, ಇದು ಹೂಗ್ಯ ಅಂತ. ಇಲ್ಲಿಂದ ಬೆಂಗಳೂರು ಇದೆಲ್ಲ ಮುಗಿಸ್ಕೊಂಡು ಇಟಲಿ ಎಲ್ಲ ಕೊನೆಗೆ ಲಂಡನ್ ಸೇರ್ತಾ ಇದ್ದಾರೆ. ಸೊ ಈ ಗಾಡಿಗೆ ಕಂಪ್ಲೀಟಾಗಿ ಎಲ್ಲ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿ, ನೋಡಿ ನಮ್ಮ ಕರ್ನಾಟಕ ಥೀಮ್ ಬೇಸ್ಗೆಲ್ಲ ಮಾಡಿಸಿ, ಸೊ ಇದೆಲ್ಲ ಮಾಡಿಸಿ ಈಗ ಇಲ್ಲಿಂದ ಹೊರಡ್ತಾರೆ. ಸೊ ನೋಡಿದ್ರಲ್ಲ, ಇನ್ನೂ ಸೆಲೆಬ್ರೇಷನ್ಸ್ ನಡೀತಾನೇ ಇದೆ. ಅವ್ರು ಹೊರಡಬೇಕು, ಬಟ್ ಅವ್ರನ್ನ ಬಿಡ್ತಾ ಇಲ್ಲ. ಎಲ್ಲ ಥರ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ, ಕೇಕ್ ತಿನ್ನಿಸ್ತಾ ಇದ್ದಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನಂತೂ ಇಷ್ಟು ಜನ ಎಕ್ಸ್ಪೆಕ್ಟೇ ಮಾಡಿಲ್ಲ. ಸೊ ಚೆನ್ನಾಗಿದೆ, ಈ ವೈಬೇ ಒಂಥರ ಚೆನ್ನಾಗಿದೆ. ಸೊ ಇಲ್ಲಿಂದ ಇನ್ನೇನು ಹೊರಡ್ತಾರೆ, ಅವರೆಲ್ಲ ಮುಗಿಸಿದ್ದಾರೆ. ಇಲ್ಲಿಂದ ಇನ್ನೇನು ಹೊರಡ್ತಾರೆ.
ನಂದು ಒಂದು ಚಿಕ್ಕ ಚಾನಲ್ ಇದೆ ಕ್ರೇಜಿ ಲೋಕ ಅಂತ. ಸೊ ಈ ಲೈಫ್ ಸ್ಟೈಲ್ ವ್ಲಾಗ್ಸು, ಬೈಕ್ ರಿವ್ಯೂ, ಕಾರ್ ರಿವ್ಯೂ ಇದೆಲ್ಲ ಮಾಡ್ತಾ ಇರ್ತೀನಿ. ಮತ್ತು ಈ ಫುಡ್ ರಿವ್ಯೂಸು ಇದೆಲ್ಲ ಮಾಡ್ತೀನಿ. ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದೆ. ನೀವು ಸಿಕ್ಕಾಪಟ್ಟೆ ನನ್ನ ಡೈಲಾಗ್ ನ್ಯೂಸ್ ಮಾಡ್ತೀರಾ, ಅದಕ್ಕೆ ಒಂಚೂರು ಕಾಪಿ ರೈಟ್ಸ್ ಬಗ್ಗೆ ಮಾತಾಡೋಣ, ರಾಯಲ್ಟಿ ಏನಾದರೂ ಕೇಳೋಣ ಅಂತ ಬಂದೀನಿ. ನಂಬೇಕಲ್ಲೇ ಕಳ್ಸ್ಕೋ ಕೇಳಿದ್ದೀರಾ? KGF ಅಲ್ಲಿ ಬ್ರೋ, KGF ಅಲ್ಲಿ ಚಿಕ್ಕದು ಅದೊಂದು ಗೊತ್ತಾಗೋದಿಲ್ಲ, ಅವಾಗ ಬೇರೆ ಲುಕ್ಕಲ್ಲಿದ್ದೆ. ಮದುವೆ ಆಗಿದ್ದೀನಿ, ಇವಾಗ ಬೇರೆ ಆಗೋಗಿದ್ದೀನಿ ನನ್ನ ವೈಫು. ಸೊ ಇಬ್ಬರು ಸೇರಿ ಜೊತೆಲಿ ಚಾನಲ್ ಮಾಡ್ತೀವಿ ಬ್ರೋ. ಖುಷಿ ಆಯಿತು ನಿಮ್ಮನ್ನೆಲ್ಲ ಮೀಟ್ ಮಾಡಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಟಿಪಿಕಲ್ ಕನ್ನಡಿಗನ ನಂಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಕಿಶೋರ್ ಅವರು. ಹೌದು, ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸ್ ಎಲ್ಲರೂ ಇದ್ದಾರೆ. ಸೊ ಆಗ ನಿಮ್ಮನ್ನ ನೋಡಿ ತುಂಬ ಅನಿಸ್ತು ಬ್ರೋ, ತುಂಬ ಯೂನಿಕ್ ಆಗಿದ್ದಾರೆ, ತುಂಬ ರಾ ಆಗಿ ಮಾತಾಡ್ತಾರೆ ಅಂತೆಲ್ಲ ಅನ್ಕೊತಾ ಇದ್ದೆ. ನನ್ನ ಹತ್ರನೂ ಒಂದು ರಾಯಲ್ ಎನ್ಫೀಲ್ಡ್ ಇದೆ ಬ್ರೋ. ಬಟ್ ನಾನು ಓಡಿಸೋ ಡ್ಯೂಕ್ 200 ಯಾವತ್ತೂ ಮಾಡಿ. ಬಟ್ ನಾನು ರಾಯಲ್ ಎನ್ಫೀಲ್ಡ್ ಪಾರ್ಟ್ 2 ಬ್ರೋ ನೈಸ್. ಅದು ಶ್ರೀರಾಮ್ ಅದು ಬ್ರೋ. ಬಟ್ ನಾನು ಓಡಿಸೋದು ಡ್ಯೂಕ್ 200 ಬ್ರೋ. ನನ್ನ ಹತ್ರ ಇರೋದು RC 200, ಆ ರಾಯಲ್ ಎನ್ಫೀಲ್ಡ್. ಬಟ್ ಓಡಿಸೋದು ಡ್ಯೂಕ್ 200. ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತೀನಿ. ಈ ಸ್ಟೈಲ್ ಮೇಲೆಲ್ಲ ಯಾರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೌದೌದು. ಬರ್ರಿ ಇವತ್ತು ಮನೆಗೆ ಮುಟ್ಟಿದ್ರೆ ಬದುಕ್ತೀರಿ ಅನಿಸ್ತು ಗೈಸ್. ಸೊ ಈ ಟ್ರೆಂಡ್ ಕಂಟಿನ್ಯೂ ಆಗ್ಬೇಕ. ಸಲ್ಮಾನ್ ಖಾನ್ ಹಿಂದೆಲ್ಲ ಹಾಕೊಂಡಿದ್ರು, ಬಟ್ ನಮ್ಮವ್ರ ಈ Crazy Loka ಅಂತ channel. ಕ್ರೇಜಿ ಲೋಕ. ಕ್ರೇಜಿ ಲೋಕ ಅಂತ ನನ್ನ ಫೇವ್ರೆಟ್ ಕ್ರೇಜಿ ಸ್ಟಾರ್ ರೀ ರವಿಚಂದ್ರನ್. ಅವ್ರ ಹೆಸರು ಇಟ್ಕೊಂಡು ಕ್ರೇಜಿ ಲೋಕ ಮಾಡ್ಯಾರ. ಇವ್ರ ಕ್ರೇಜಿ ಲೋಕಕ್ಕೆ ಒಂದ್ಸಲ ಎಂಟ್ರಿ ಕೊಟ್ಟ ಹೆಂಗೈತಿ ಇವ್ರ ಕ್ರೇಜಿನೆಸ್ ನೋಡ್ಕೊಂಡ್ ಬರೋಣ ಅಂತ. ಕ್ರೇಜಿ ಲೋಕಕ್ಕೆ ಎಂಟ್ರಿ ಹೊಡಿತಿರುವಂತ ಚೇತನ್ ಬ್ರೋ. ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ, ಕ್ಯಾಮ್ರಾ ಅಲ್ಲಿದೆ. ಬೆಟ್ಟಿಂಗ್ ಆ್ಯಪ್ಸ್ ನಾವು ಸಪೋರ್ಟ್ ಮಾಡೋದಿಲ್ಲ. ಸೊ ಅಂದರೆ ಅದು ಮಾಡಬೇಡಿ ಅಂತ ನೀವೇನು ಹೇಳ್ತೀರಾ? ಅದೇ ಬ್ಯಾನರ್ ತುಂಬಾ ಇಷ್ಟ ಆಯ್ತು. ಕಾಸೇ ನಮ್ಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇವಾಗ ತುಂಬಾ ಜನ ಯೂಟ್ಯೂಬರ್ಸು ಅದನ್ನ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡ್ತಾರೆ, ಬಟ್ ನೀವು ಎಲ್ಲ ವಿಡಿಯೋಸಲ್ಲೂ ಅದನ್ನ ಪ್ರಮೋಷನ್ ಮಾಡಿಬಿಡಿ ಅಂತ ಹೇಳ್ತೀರಲ್ವಾ, ಅದು ನಮ್ಗೆ ತುಂಬ ಇಷ್ಟ ಅದು ಆಯ್ತು. ತುಂಬ ಖುಷಿ ಆಯಿತು ನಮಗೆ. ಅಂದರೆ ಏನು ಗೊತ್ತಾ, ಈಗ ಇಷ್ಟು ಜನ ನೀವು ಬಂದಿದ್ದೀರಾ ಅಂತಂದರೆ ಒಂದು ಪ್ರೀತಿ ಅಭಿಮಾನದಿಂದ ಬಂದಿರಾ. ಆ್ಯಂಡ್ ಮೋರ್ ಎವರ್ ನಾನು ಆ ಸ್ಟೇಜ್ಗೆ ಹೋಗೋಕ್ಕೆ ಕಾರಣ ನೀವು ಕೊಟ್ಟಿರೋ ಪ್ರೀತಿ ಕೊಟ್ಟವ್ರಿಗೆ ಯಾವಾಗಲೂ ನಾವು ಒಳ್ಳೇದೇ ಕೊಡಬೇಕು ಹೊರತು ಕೆಟ್ಟದ್ದು ಕೊಡಬಾರ್ದು. ಜೂಜಾಡೋದು ರಾಮಾಯಣ ಮಹಾಭಾರತದಲ್ಲಿ ಎಲ್ಲದರಲ್ಲೂ ಹೇಳಿದೆ, ಜೂಜು. ಹೌದು, TK ಅವರನ್ನು ಸಪೋರ್ಟ್ ಮಾಡೋದಿಲ್ಲ ಈ ಥರ. ಬೇವರ್ಸಿ ಅಂತ ಬರ್ದೈತಾ ಅಲ್ಲಿ? ಅಲ್ಲ, TK ಅವರನ್ನು ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ಸಪೋರ್ಟ್ ಮಾಡಲ್ಲ. ಬಟ್ ಯಾವಾಗ ನೋಡಿದ್ರು ನಿಮ್ಮ ಆ್ಯಡ್ಸ್ ಬರೀ ಅದೇ ಬರ್ತಾ ಇರುತ್ತೆ ಯೂಟ್ಯೂಬ್. ಹೌದೌದು, ಆಡ್ಸು ನಮ್ಮ ಕೈಯಲ್ಲಿ ಕಂಟ್ರೋಲ್ ಆಗಿರಲ್ಲ. ಅದು ಅವ್ನಿಗೆ ಯೂಟ್ಯೂಬ್ ಅವ್ನಿಗೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಆ ಆಡ್ಸ್ ಹಾಕಿ. ನಾನು ಮಕ್ಳು ಹುಟ್ಟಿಸ್ದೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬೋದು. ನಿಜ, ಬೇರೆಯವ್ರಿಗೆ ಹುಟ್ಟಿಸ್ಬೇಡ ಅಂತ ನಾನು ಹೇಳೋಕ್ಕಾಗಲ್ಲ. ಯೂಟ್ಯೂಬ್ಗೆ ಅದು ಅವ್ರಿಗೆ ಬರಬೇಕು, ಯೂಟ್ಯೂಬ್ ಅವ್ರಿಗೆ ಬಿಡಬೇಕು, ಇದು ನಾವು ಜನಕ್ಕೆ ತೋರಿಸ್ಬಾರ್ದು ಅಂತ. ಅಂಡ್ ಮೋರ್ ಎವರ್ ನಾವು ನಮ್ಮ ಟೀಮ್ ಏನಿದೀವೋ ನಮ್ದೆಲ್ಲ ಅದೇ ಮೋಟೋ ಇಟ್ಕೊಂಡು ಮಾಡ್ತಾ ಇದೀವಿ. ತುಂಬಾ ಇಷ್ಟ ಆಯ್ತು ಬ್ರೋ. ತುಂಬಾ ಕೆಲವು ಯೂಟ್ಯೂಬರ್ಸ್. ಅಂಡ್ ಇನ್ನೊಂದು ನಿಮಗೆ ಒಂದು ಜನರೇಷನ್ ನಮ್ಮ ಕೈಯಲ್ಲಿದೆ. ಈಗ ಏನು 17ರಿಂದ 25 ವರ್ಷದ ಹುಡುಗರು ನೋಡ್ತಿದ್ದಾರೆ, ಅವ್ರನ್ನ ನಾವು ಹೆಂಗ್ ಮೆಂಡ್ ಮಾಡ್ತೀವೋ ಅಷ್ಟು ಶಾರ್ಪ್ ಆಗ್ತಾರೆ. ನಾನು ಶಾರ್ಪ್ ಮಾಡ್ಬೇಕಾ ಅವ್ರನ್ನ ಇಲ್ಲ ಕಡಿಮೆ ಮಾಡ್ಬೇಕು ಅನ್ನೋದು ನಮ್ಮ ಮೇಲೆ ಬಿಟ್ಟಿರುತ್ತೆ. ಇದು ಒಂದು ಸೋಷಿಯಲ್ ರೆಸ್ಪಾನ್ಸ್. ಹೌದು, ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮೋಟೋ ಬ್ಲಾಗಿಂಗ್ ನೋಡಿದ್ದೆ. ಚಿಕ್ಕ ಮಗು ಹೇಳಿದ್ರು ನನಗೆ, ನನ್ನ ಕಸಿನ್ ಚಿಕ್ಕವನು ಅವನು. ಅಲ್ಲಿಂದ ನಮಗೆ ಮೋಟೋ ಬ್ಲಾಗಿಂಗ್ ಬಗ್ಗೆ ಎಲ್ಲ ಗೊತ್ತಿವಿ. ಕನ್ನಡದಲ್ಲೂ ಈ ಥರ ಎಲ್ಲ ಜನ, ಯಾಕಂದ್ರೆ ನಾವು ಬರೀ ಹಿಂದಿಯಲ್ಲಿ ನೋಡ್ತಾ ಇದ್ವಿ, ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ನಮ್ಗೆ ಇಂಟ್ರೊಡ್ಯೂಸ್ ಆಗಿದೆ ಚಿಕ್ಕ ಮಕ್ಕಳಿಂದ. ಸೊ ನಾವು ಈಗಿಂದ ಒಂದು ಇನಿಷಿಯೇಟಿವ್ ತಗೊಂಡು, ಎಸ್ಪೆಷಲಿ ನೀವು ಮಾಡ್ತಾ ಇರೋದು ತುಂಬಾನೇ ಕಡಿಮೆ ಬ್ರೋ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಒಳ್ಳೇದಾಗಲಿ, ಮತ್ತೆ ಆಲ್ ದ ವೆರಿ ಬ್ರೋ. ರಿಟರ್ನ್ ಬಂದ್ಮೇಲೆ ಸಿಗೋಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ವಿಡಿಯೋಸು ನೋಡ್ತಾ ಇರ್ತೀನಿ. ನಿಮ್ಮ ವಿಡಿಯೋಸ್ ಕೂಡ ನಾನು ಟಿಪಿಕಲ್ ಕನ್ನಡಿಗ ಅವ್ರದ್ದೆಲ್ಲ ನೋಡಿದಾಗ ಸಜೆಷನ್ ಬಂದು ನೋಡ್ತಾ ಇದ್ದು, ತುಂಬಾನೇ ಎಕ್ಸ್ಪೆರಿಮೆಂಟಲ್ ಆಗಿ ಏನಾದರೂ ಗಟ್ಸ್ಬೇಕು ಬ್ರೋ ಆ ಥರ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ. ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ನೋಡ್ದಂಗೆ ಹಿಂದಿಯಲ್ಲಿ, ಇಂಗ್ಲೀಷಲ್ಲೆಲ್ಲ ಈ ಥರ ಮಾಡ್ತಾರೆ, ಪ್ರ್ಯಾಂಕ್ ವಿಡಿಯೋಸ್ ಆಗಲಿ, ಈ ಥರ ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸು. ಕನ್ನಡದಲ್ಲಿ ನಾನು ನೋಡ್ದಂಗೆ ಒನ್ ಆಫ್ ದ ಬೆಸ್ಟ್ ಮಾಡ್ತೀರಾ. ಇದೇ ಥರ ನಡ್ಸ್ಕೊಂಡು ಹೋಗಿ ಬ್ರೋ. ತುಂಬ ಇಲ್ಲ ಬ್ರೋ, ಸ್ವಲ್ಪ ಸ್ವೆಟ್ ಆಯ್ತು ಅಂದ್ಬಿಟ್ಟು ಇಟ್ಕೊಂಡೆ. ಅದು ಎಲ್ಲ ಅದೇ ನಾನು ಅವಾಗಿಂದ ಇದನ್ನೇ ಮೇಂಟೈನ್ ಮಾಡಿ, ಇದೇ ಸ್ಟೈಲ್. ಹೌದಾ, ಜನ ಹೀಗೆ ರೆಕಗ್ನೈಸ್ ಮಾಡ್ಲಿ. ಆಯ್ತು ಬಿಡಿ, ನಾಳೆಯಿಂದ ಹಿಂಗೆ ಹಾಕೊಂತೀನಿ ಬ್ರೋ. ಆಕ್ಚುಲಿ PUC ಇಂದ ಹಿಂಗೆ ಹಾಕೊಂತ ಇದ್ದೆ. ಹೌದಾ, ಚೆನ್ನಾಗಿತ್ತು. ಮದುವೆ ಆದಾಗಿಂದ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ ಬ್ರೋ. ಹಂಗಲ್ಲಮ್ಮ, ಯಾರನ್ನ ಇಂಪ್ರೆಸ್ ಮಾಡ್ಲಿ ಅಂತ. ಮಾಡ್ತಾ ಇಲ್ವಲ್ಲ, ಮಾಡಿ ಪರವಾಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಟಿಪಿಕಲ್ ಕನ್ನಡಿಗ ಅವ್ರು ನೋಡಿದಾಗಿಂದ
ಎಲ್ಲ ನಿಮ್ಮ ಸಜೆಷನ್ಸ್ ಬರುತ್ತೆ. ನಿಮ್ಮ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರದೂ ಅದೇ ಕೆಲಸವಾಗಿ ನೋಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಯಾವ್ದ್ರ ಬಗ್ಗೆ ಮಾಡ್ತಾರೆ ಬ್ರೋ? ನನ್ನ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇರುತ್ತೆ, ಬೈಕ್ಸ್ ಕಾರ್ಸ್ ರಿವ್ಯೂ ಇರುತ್ತೆ, ಫುಡ್ ಬ್ಲಾಗಿಂಗ್ ಮಾಡ್ತೀವಿ, ಮತ್ತೆಲ್ಲ ಟ್ರಾವೆಲ್ ಬ್ಲಾಗ್ಸ್ ಮಾಡ್ತೀವಿ. ಮುಂಚೆ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ ನನಗೂ ಈ ಮೋಟೋ ಬ್ಲಾಗಿಂಗ್ ಮಾಡಬೇಕು ಅಂತ ಆಸೆ ಇದೆ ಅಂತ. ಸೊ ಸದ್ಯಕ್ಕೆ ಡ್ಯೂಕ್ 200 ಓಡಿಸ್ತಾ ಇದ್ದೀನಿ. ಮುಂದಕ್ಕೆ ಯಾವುದಾದ್ರು ಒಂದು ಒಳ್ಳೆ ಬೈಕ್ ತೊಗೊಂಡು ಇನ್ನೂ ಮಾಡೋಣ ಅಂತ. ಸೊ ಎಲ್ಲ ನೀವೇ ಇನ್ಸ್ಪಿರೇಷನ್ ಬ್ರೋ, ನಿಮ್ಮ ಕಂಟೆಂಟ್ಸ್ ಎಲ್ಲ ಇನ್ಸ್ಪಿರೇಷನ್. ನೀವು ಸಪೋರ್ಟ್ ಕೊಟ್ಟರೆ ಅದು ಇನ್ಸ್ಪಿರೇಷನ್ ಅವರ ಇಲ್ಲ ಇಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ. ಒಳ್ಳೇದಾಗಲಿ ಬ್ರೋ. ಥ್ಯಾಂಕ್ ಯು ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಹಾಂ ತೋರಿಸಿ ಇವಾಗ. ಹಾಂ ಚೆನ್ನಾಗಿದೆ ಬ್ರೋ. ಹಾಯ್ ಅಲ್ಲ, ಗ್ಲಾಸ್ ಓನರ್ ಹಿಂದೆ ಬರಪ್ಪ. ಗ್ಲಾಸ್ ಓನರ್ಗಿಂತ ನೀವೇ ಕಾನ್ಫಿಡೆಂಟ್ ಆಗಿದ್ದೀರಲ್ಲ ಬ್ರೋ. ಓ ಅವರು ಅಲ್ಲ ಅಂತ ಓನರ್, ಅವರು ಓನರ್ ಅಲ್ಲ ನೀವು, ಬಟ್ ಕಾನ್ಫಿಡೆನ್ಸ್ ಮಾತ್ರ ಇದೆ ನಿಮಗೆ. ತಗೊಳ್ಳಿ. ಜಾತ್ರೆ ಚಸ್ಮಾ ರೀ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಮಿಸ್ ಮಾಡ್ದಂಗೆ ಕ್ರೇಜಿ ಲೋಕನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಇನ್ನೂ ಒಳ್ಳೆ ಎಡಿಟಿಂಗ್ಸ್ ಬೇಕಂದ್ರೆ ಇವ್ರ ಚಾನಲ್ ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಆ ಥರ ಇಲ್ಲ ಇಲ್ಲ, ಅವ್ರ ಲೆವೆಲ್ ಎಲ್ಲ ನೆಕ್ಸ್ಟ್ ಲೆವೆಲ್ ಬಿಡಿ. ತುಂಬ ಚೆನ್ನಾಗಿದೆ. ಇನ್ನೂ ಒಂದು ವರ್ಷ ಆದರೂ ಆ ಥರ ಎಡಿಟಿಂಗ್ ಮಾಡೋಕ್ಕೆ ತುಂಬ ದೊಡ್ಡ ಮಾತು ಮಾತಾಡ್ತಾರೆ. ಇಲ್ಲ, TK ಅವರೇ ಅಕ್ನಾಲೇಜ್ ಮಾಡಿದಾರಂದ್ರೆ ಅದು ಥ್ಯಾಂಕ್ಸ್ ಬ್ರೋ. ತುಂಬ ಅದು ಅವ್ರು ದೊಡ್ಡ ಗುಣ. ಇಲ್ಲ ಬ್ರೋ, ನಿಮ್ಮ ಹಾರ್ಡ್ ವರ್ಕ್ ಅದು, ನಿಮ್ಮ ಸ್ಕಿಲ್ ಅದು. ನಂಗೆ ತುಂಬ ಜನ ಕೇಳ್ತಾರೆ ಟಿಪಿಕಲ್ ಕನ್ನಡಿಗ ಅವರು ಎಷ್ಟು ಇಷ್ಟ ನಿಮಗೆ ಅಂತ. ನನ್ನ ಗರ್ಲ್ ಫ್ರೆಂಡ್ ಕೂಡ ಮಾಡಿಸಿಲ್ಲ, ನಾನು ನಮ್ಮ ಅಪ್ಪ ಅಮ್ಮಗೂ ಮಾಡಿಸಿಲ್ಲ. ಇಂಗ್ಲೆಂಡಲ್ಲೇ ಇವ್ರಿಗೆ ಒಂದು ಫೋಟೋ ಬ್ಲಡ್ ಮಾಡಿರೋದಾ? ಓ ಕ್ರೇಜಿ. ಮೇಲೇನೆ ಬ್ರೋ. ಅಳ್ಬೇಡಿ ಬ್ರೋ. ಆಕ್ಚುಲಿ 300ಕ್ಕೆ ಆದ ಕೋಣ ಅನ್ಕೊಂಡೆ, ಬಟ್ ಅವರೇ ಬಿಸಿ ಇದ್ರು, ಬಂದಿಲ್ಲ ಸ್ಟುಡಿಯೋ. ಇವ್ರು 20K ಆದಾಗ ಆಡ್ ಮಾಡಿದ್ರು, ಇನ್ನೊಂದು ಆಡ್ ಮಾಡಿದ್ರು, 300K ಇದು ಮಾಡಿದ್ರು. ಎಷ್ಟು ಮಾಡ್ತೀರಾ ಬೈ ನಮ್ಗೆ ನೀವು? ಪ್ರೆಗ್ನೆಂಟ್ ಗೈಸ್, ಕ್ರೇಜಿ ಲೋಕ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸೂಪರ್ ಕಂಟೆಂಟ್ ಮಾಡ್ತಾರೆ. ನಾನಂತೂ ಅಡಿಕ್ಟ್ ಆಗಿರಿ, ನೀವು ಅಡಿಕ್ಟ್ ಆಗ್ತಾರ. ಅದ ನೋಡೇ ಇಲ್ಲ ಅವತ್ತು ಪೇಮೆಂಟ್ ಕೊಟ್ಟಾರ ಅವ್ರಿಗೆ. ಇಲ್ಲ, ಆ್ಯಕ್ಚುಲಿ TK ಅವ್ರದ್ದೆಲ್ಲ ನೋಡಾದ್ಮೇಲೆ ಇವ್ರ ಚಾನಲ್ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಇವ್ರ ಚಾನಲ್ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ತುಂಬ ಚೆನ್ನಾಗಿ ಮಾತಾಡ್ತೀರ ಬ್ರೋ. ಇದೇ ಲ್ಯಾಂಗ್ವೇಜ್ ಇರಲಿ, ಇದು ಬೇಡ ಬೆಂಗಳೂರು ಬ್ರೋ. ಅದು ನನ್ನ ರೂಟ್ಸ್ ಬ್ರೋ ಇದೆ. ಹೌದು, ನಮ್ದು ರೂಟ್ಸ್ ಇದೆ. ಹೌದು, ಚೇಂಜ್ ಮಾಡಕ್ಕೆ ಆಗಂಗಿಲ್ಲ. ಬೇಡ ಅಲ್ಲ, ಒಂದಿನ ಟ್ರೈ ಮಾಡಿದ್ರಲ್ಲ ಇಲ್ಲಿ ಬಂದಾಗ ಮೀಟಪ್. ಅದು ಬೇಕಂದ್ರೆ ಮಾಡಿಸ್ಕೊಂಡಿದ್ದೆ. ಬೇಡ ಬರೀ ಅವ್ರ ಜೊತೆ ಅಡ್ಡಾಡ ಅಂತೀನಿ, ವ್ಯೂಸ್ ಬರ್ತಾವ, ಬಟ್ ಹಿಂಗೆಲ್ಲ ಹಿಂಸೆ ಕೊಡ್ತಾರ ಅವ್ರು. ತುಂಬ ಟ್ರಾಲ್ ಮಾಡ್ತಾರೆ. ಈಗ ಅವ್ರು ಮಾಡ್ತಾರೆ, ಅಲ್ಲಿದ್ದವ್ರು ಅವ್ರು ಮಾಡ್ತಾರೆ. ಈಗ ಅವ್ರು ಇದಾಗತ್ತೆ. ಬಟ್ ಏನಿಲ್ಲ, ನೀವೆಲ್ಲ ಇವರು ಮಾಡ್ತಾರ, ಇವರು ಎಲ್ಲರೂ ಬ್ರೋ. ಬಟ್ ಅದೇ ಗೇಮಿಂಗ್ದಾಗ ಇಷ್ಟೆಲ್ಲ ಸ್ಕಿಲ್ಸ್ ಅದಾವ ಅಂತ ಹೊಟ್ಟಿವ್ರಿ ಅವ್ರಿಗೆ. ಬಟ್ ಆದ್ರೂ ಇವ್ರು ಆಕ್ಚುಲಿ KGF ಅಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ. ಹೌದು, ಎಸ್ಕೆ ದಮ್ಬೇಕಲ್ಲ ಡೈಲಾಗ್ ನಂದೇ ಬ್ರೋ. ಹೌದು, ಸೈಕ್ ಬ್ರೋ. ಥ್ಯಾಂಕ್ ಯು. ಲಾಸ್ಟ್ ಟೈಮ್ ಯಾರೋ ಸೋತೋಗಿದ್ರಲ್ಲ ಮೀಟಪ್ ಅಲ್ಲಿ. ಲಾಸ್ಟ್ ಟೈಮ್ ಮೀಟಪ್ ಅಲ್ಲಿ ಯಾರೋ ಸೋತೋಗಿದ್ರು. ಅದು ಬೇಕಂತ ಬಿಟ್ಕೊಟ್ಟಿದ್ರಿ ಅದು ನೀವು. ಸೊ ಇದು ನೋಡಿ, ಕಿಶೋರ್ ಅವರು ಎಲ್ಲರಿಗೂ ಬಂದಿರೋ ಯೂಟ್ಯೂಬರ್ಸ್ಗೆ, ಇನ್ಫ್ಲೂಯೆನ್ಸರ್ಸ್ಗೆಲ್ಲ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಇದು ಸ್ಪೆಷಾಲಿಟಿ ಏನಂದರೆ 1200 ರುಪೀಸ್. ಸ್ಟುಡಿಯೋಸಲ್ಲಿ 1200 ಆಗುತ್ತೆ. ನಾವು ವಿತ್ ಡೆಲಿವರಿ 600 ಕೊಡ್ತೀವಿ. ಓಕೆ, ಇದು ಸ್ಟುಡಿಯೋಸಲ್ಲೆಲ್ಲ 1200 ಆಗುತ್ತಂತೆ, ಇಲ್ಲಿ ವಿತ್ ಡೆಲಿವರಿ 600ಗೆಲ್ಲ ಕೊಡ್ತೀನಿ ಅಂತ ಇದ್ದಾರೆ. ಸೊ ಇದು ನೋಡಿ, ಬ್ಲಡ್ ಆರ್ಟ್. ಇದು ಬ್ಲಡ್ಡಲ್ಲಿ ನಿಮಗೆ ಆರ್ಟ್ ಮಾಡಿ ಕೊಡ್ತಾರೆ. ಅಂದರೆ ನಿಮ್ದೊಂದು ಎಷ್ಟು ML ಬ್ಲಡ್ ಬೇಕಾಗುತ್ತೆ? ಇದಕ್ಕೆ 15 ml ಬೇಕಾಗುತ್ತೆ ಬ್ರೋ. ಮೆಸೇಜ್ ಪರ್ವಾ ಸ್ಟೋರ್ಸ್ ಫಾಲೋ ಮಾಡಕ್ಕೆ ಹೇಳಿ, ಅಲ್ಲೆಲ್ಲ ಡೀಟೇಲ್ಸ್ ಇದೆ. ಓಕೆ, ಇದು ಏನು ಸ್ಟೋರ್ಸ್? ಪರ್ವಾ ಸ್ಟೋರ್ಸ್. ಸೊ ನೋಡಿ, ಇದು ಪರ್ವಾ ಸ್ಟೋರ್ಸ್ ಅಂತ ಫಾಲೋ ಮಾಡಿ. ಇದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸು, ಪ್ರೈಸಿಂಗ್ ಎಲ್ಲ ನಿಮ್ಗೆ ಕೊಡ್ತಾರೆ. ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಆರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಬೇರೆ ಕಡೆ ನಾರ್ಮಲ್ ಸ್ಟುಡಿಯೋಸಲ್ಲಾದರೆ ನಿಮಗೆ ಥೌಸಂಡ್ಸ್ ಆಫ್ ರುಪೀಸ್ ಚಾರ್ಜ್ ಮಾಡ್ತಾರೆ. ಇವರು ಇನ್ಕ್ಲೂಡಿಂಗ್ ಡೆಲಿವರಿ 600 ಚಾರ್ಜ್ ಮಾಡ್ತಾರಂತೆ. 3 ತೊಗೊಂಡ್ರೆ ಬರೀ 1300. ಸೊ 3 ತಗೊಂಡ್ರೆ ಬರೀ 1300ಗೆ ಮಾಡಿಕೊಡ್ತಾರಂತೆ. ನೋಡಿ, ತುಂಬ ಚೆನ್ನಾಗಿದೆ. ನಾನು ಕಂಪ್ಲೀಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ. ಸೊ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ವಿಡಿಯೋ ಎಡಿಟ್ ಮಾಡ್ತಾ ಕಿತ್ತಾಡಿ ಕಿರಣ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ.
ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕಿತ್ತಾಡಿ ಕಿರಣ್ ಅವ್ರ ಬಗ್ಗೆ ಗೊತ್ತಿರುತ್ತೆ. ಇನ್ ಕೇಸ್ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅವ್ರ ಚಾನಲ್ದು ಯೂಟ್ಯೂಬ್ ಚಾನಲ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಕನ್ನಡದಲ್ಲಿ ಇದು ತುಂಬಾ ಅಪರೂಪ ಈ ಥರ ಒಂದು ಕಂಟೆಂಟ್ನ ಮಾಡೋದು. ಯಾಕಂದರೆ ನಾವು ವೀಕೆಂಡ್ಸಲ್ಲಿ ಬೆಂಗಳೂರಿಗೆ ಒಂದು ರೌಂಡ್ ಬೈಕಲ್ಲಿ ಹೋಗಿ ಬಂದರೆ ಸಾಕಪ್ಪ ಸವಾಸ, ಬೆಂಗಳೂರು ಸವಾಸ, ಈ ಟ್ರಾಫಿಕ್ ಸವಾಸ ಅನ್ಕೊತೀವಿ. ಅಂಥದ್ರಲ್ಲಿ ಕಿತ್ತಾಡಿ ಕಿರಣ್ ಅವರು ಒಂದು ಹೂಗ್ಯ ಅನ್ನೋ ಅವರೊಂದು ಚಿಕ್ಕ ಊರಿಂದ ಲಂಡನ್ವರೆಗೂ ಬೈಕ್ ರೈಡ್ ಮಾಡಿಕೊಂಡು ಹೋಗಿ ಬರ್ತಾರೆ. ಆಲ್ಮೋಸ್ಟ್ ಒಂದು 90 ಡೇಸ್ ಅಪ್ ಆ್ಯಂಡ್ ಡೌನ್ ಹೋಗಿ ಬರ್ತಾರೆ ಅಂತಂದರೆ ಅದು ಸಾಮಾನ್ಯವಾದ ಮಾತೇ ಅಲ್ಲ. ಇಲ್ಲಿಂದ ಲಂಡನ್ಗೆ ಹೋಗಿ ಕರ್ನಾಟಕದ ಬಾವುಟ, ಕನ್ನಡದ ಬಾವುಟನ ಆರ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ದಯವಿಟ್ಟು ಅದಷ್ಟೇ ಅಲ್ಲ, ಟಿಪಿಕಲ್ ಕನ್ನಡಿಗ ಆಗಲಿ, ಕಿತ್ತಾಡಿ ಕಿರಣ್ ಅವರಾಗಲಿ, ಅಲ್ಲಿ ಇನ್ನೂ ಸುಮಾರಷ್ಟು ಇನ್ಫ್ಲೂಯೆನ್ಸಸ್ಸು ಯೂಟ್ಯೂಬರ್ಸ್ ಇದ್ದರು. ಎಲ್ಲರೂ ಎಷ್ಟು ಹಂಬಲ್ ಆಗಿ, ಎಷ್ಟು ಡೌನ್ ಟು ಅರ್ತ್ ಇದ್ರು ಅಂದರೆ ತುಂಬಾ ಖುಷಿ ಆಯಿತು. ನಾವು ಒಬ್ಬ ಚಿಕ್ಕ ಯೂಟ್ಯೂಬರ್ಸ್ ಆಗಿದ್ರೂ ಆ ಒಂದು ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ಥರ ನೋಡಿಸಿ, ಎಲ್ಲರನ್ನೂ ಒಂದೇ ಥರ ಮಾತಾಡ್ಸಿದ್ರು. ಸೊ ತುಂಬಾ ಖುಷಿ ಆಯಿತು. ಎಲ್ಲರ ಜೊತೆ ಮಾತಾಡಿ, ಎಲ್ಲರ ಜೊತೆ ಒಂದು ಒಡನಾಟ ನಡೆಸಿ ತುಂಬಾ ಖುಷಿ ಆಯಿತು. ಸೊ ಮತ್ತೆ ನಾನು ನನ್ನ ಫ್ರೆಂಡು ಕಿಶೋರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ TK ಅವ್ರಿಗೆ ಮತ್ತು KK ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಹಾಸ್ಪಿಟಾಲಿಟಿ, ನಿಮ್ಮ ಒಂದು ಸಪೋರ್ಟು ತುಂಬ ಚೆನ್ನಾಗಿತ್ತು. ಅದಲ್ಲದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೊಂದು ಒಳ್ಳೆ ಸರ್ಪ್ರೈಸ್ ಇದೆ, ನೋಡ್ಕೊಂಬನ್ನಿ.